ನನ್ನವರನ್ನು ರಕ್ಷಿಸಿಕೊಳ್ಳುವೆ ತಂದೆ, ರಕ್ಷಿಸಿಕೊಳ್ಳುವೆ. ಯಾರೋ ಒಬ್ಬಳು ಬಂದು ನಿನ್ನ ಗಂಡನನ್ನು ಕೊಲ್ತೇನೆ ಅಂತ ಹೇಳಿದ್ದ. ಯಾರು ಬರ್ತಾರೆ? ಬರುವವಳು ಯಾರು? ಯಾರು? ನಿನ್ನ ಗಂಡನ ಹತ್ರ ಧನಬಲವಿದೆ, ಜನಬಲವಿದೆ, ಅಧಿಕಾರದ ಬಲವಿದೆ ಹಾಗೂ ಮಂತ್ರ ಬಲವಿದೆ. ನಿಜ. ನಿನ್ನದಾದಂತಹ ಪಾತಿವೃತ್ಯದ ಬಲ ಎಲ್ಲವನ್ನೂ ರಕ್ಷಿಸ್ತದೆ ಎನ್ನುವುದನ್ನು ನನಗೆ ನಂಬಿಕೆ ಇದೆ. ನೀನು ಗಮನಿಸಬೇಕಾದ್ದೇನು ಬಲ್ಲೆ? ಏನು ತಂದೆ? ಗಂಡನ ಹತ್ರ ಪೌರುಷವಿದೆ ಅಂತ ಹೇಳಿದೆಯಲ್ಲ. ಪೌರುಷ ಅಂದ್ರೆ ಏನು ಬಲ್ಲೆಯ? ಏನು? ಕೈಯನ್ನು ಬಾಗಿಸಿದಾಗ ಬಾಹುವಿನಲ್ಲಿ ಎಷ್ಟು ಉಪ್ಪು ಬರುತ್ತದೆ ಎನ್ನುವುದಕ್ಕೆ ಪೌರುಷ ಅಂತ ಹೇಳುವುದಲ್ಲ. ಮತ್ತೆ ಯಾರು ಧರ್ಮಾತ್ಮನಾಗಿರುತ್ತಾನೋ, ಯಾರು ಸತ್ಯಾತ್ಮನಾಗಿರುತ್ತಾನೋ, ಯಾರು ನೀತಿವಂತನಾಗಿರುತ್ತಾನೋ, ಯಾರು ನಡೆ ಮತ್ತು ನುಡಿಯಲ್ಲಿ ಒಂದೇ ಆಗಿರುತ್ತಾನೋ, ಅವನ ಬಾಹುಗಳಲ್ಲಿ ಪುರುಷ ರೂಪಿಯಾದ ಭಗವಂತ ಬಂದು ಸೇರಿಕೊಳ್ಳುವುದರಿಂದ ಅದಕ್ಕೆ ಪೌರುಷ ಅಂತ ಹೆಸರು. ಸರಿ. ಎಲ್ಲಿ ನಿನ್ನ ಗಂಡನ ನಡೆ ನುಡಿ ಒಂದೇ ಆಗಿದೆ, ಹೇಳುವುದೊಂದು ಮಾಡುವುದೊಂದು ಎನ್ನುವಂತಹ ವರ್ಗಕ್ಕೆ ಸೇರಿದವನಲ್ವೇ ಆತ. ಆದ್ದರಿಂದಲೇ ಅವನಲ್ಲಿರುವಂತಹ ದೇಹ ಬಲ ಯಾವ ಪ್ರಯೋಜನಕ್ಕೂ ಬಾರದು. ದೈವ ಬಲವಿದೆ ಅಲ್ಲ. ಆ ಬಳಿಕದ ನಿನ್ನ ಪ್ರಶ್ನೆ ಜನಬಲ ಇದೆ. ಜನಬಲ ಎನ್ನುವುದು ಉಪಯೋಗಕ್ಕೆ ಬರುತ್ತದೆ, ರಕ್ಷಿಸ್ತದೆ ಯಾವಾಗ? ಯಾವಾಗ ನಾಯಕನಾದವನು ಜನೋಪಯೋಗಿಯಾದಂತಹ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ, ತನ್ನದಾದಂತಹ ಅಧಿಕಾರ ತನ್ನ ಜನರಿಗೆ ಒಳಿತು ಮಾಡುವಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಜನರ ಪ್ರೀತಿ, ಜನರ ಬೆಂಬಲ ಬಲವಾಗಿ ಅವನನ್ನು ರಕ್ಷಿಸ್ತದೆ. ಜನರ ಕಣ್ಣೀರಿಗೆ ಕಾರಣರಾದ್ದರಿಂದಲೇ ಯಾವ ಜನಬಲ ಅವನನ್ನು ರಕ್ಷಿಸ್ತದೆ. ಧನಬಲವು ಹಾಗೆ ತನ್ನಲ್ಲಿರುವಂತಹ ಐಶ್ವರ್ಯವೋ ಧನವೋ ತನ್ನನ್ನು ನಂಬಿಕೊಂಡವರ ಅಭಿವೃದ್ಧಿಗೆ ಕಾರಣರಾಗಬೇಕು, ಅವರ ನಾಶಕ್ಕೆ ಕಾರಣ ಆಗಕೂಡದು ತಾನೆ. ಆ ಬಳಿಕ ಏನು? ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ದೈವ ಬಲವಿದೆ. ಹೌದು ಮಕ್ಕಳೇ, ನೀನು ಎಲ್ಲಿದ್ಯೋ, ಯಾವ ಯೋಚನೆಯಲ್ಲಿದ್ದು ನನಗೆ ಏನಾಯ್ತು ತಂದೆ? ಜಪ ಮಾಡುವುದು ಬಿಡು. ಅವ ಸ್ನಾನ ಮಾಡಿ ಎಷ್ಟು ಸಮಯ ಆಯ್ತು ಅಂತ ಏನೇ ಗೊತ್ತುಂಟ? ಯಾಕೆ? ಪ್ರತಿದಿನ ಸ್ನಾನವನ್ನೇ ಬಿಟ್ಟವನಾದ, ಸದಾ ಬೇರೆಯವರ ಕಣ್ಣೀರನ್ನು ಕಾಣುವುದರಲ್ಲೇ ಸಂತೋಷವನ್ನು ಅನುಭವಿಸುವನಾದ, ಭಗವಂತನಿಗೆ ಮುಡಿಬಾಗುವುದು ಬಿಟ್ಟು ತಾನೇ ಭಗವಂತ ಎನ್ನುವಂತ ನಿಲುವಿನಲ್ಲಿ ತೊಡಗಿಸಿಕೊಂಡವನಾದ. ಅಂಥವನನ್ನು ಯಾವ ಜನಬಲವಾದರೂ ಯಾವ ದೈವ ಬಲವಾದರೂ ರಕ್ಷಿಸಿತು ಹೇಳು. ಪಾತಿವೃತ್ಯದ ಬಲವಾದರೂ ಕೂಡ ರಕ್ಷಿಸ್ತದೆ ಯಾವಾಗ? ಯಾವಾಗ ಪತಿಯಾದವ ಸತ್ಯಸಂಧನಾಗಿದ್ರೆ, ಸತ್ಯಶೀಲನಾಗಿದ್ರೆ, ಅವನಿಗೆ ಅವನ ಚಾರಿತ್ರವೇ ಅನ್ನ, ಹಸು, ಅಮೃತ, ಆತ್ಮ ಆಗಿದ್ರೆ ಅಂತವನನ್ನಾದರೂ ರಕ್ಷಿಸ್ತದೆ. ಇವ ಹಾಗೆಲ್ಲಲ್ವಲ್ಲ. ದುಷ್ಕರ್ಮದ ದುಷ್ಕೂಪದಲ್ಲಿದ್ದು ದುರ್ಮತಿಯಾಗಿ ದುರ್ನಡತೆಯೊಂದಿಗೆ ದುರುಳರ ಜೊತೆ ಸೇರಿ ದುಷ್ಟ ಕೆಲಸವನ್ನೇ ಮಾಡುತ್ತಿರುವಂತಹ ದುಷ್ಕರ್ಮಿಯನ್ನು ಯಾರು ಸಹಿಸಿಕೊಳ್ಳುತ್ತಾರೆ ಹೇಳು? ದೇವಿಯೇ ಚಂಡಿಕೆಯಾಗಿ ಬಂದು ನಿನ್ನ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಾಗ ಯಾರಿಂದಲೂ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಬರುವಲ್ಲೇ? ಹೌದು, ಬರಲಿದ್ದಲ್ಲೇ ಬರಲಿ. ಚಂಡಿಕೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ದೇವಿ ಚಂಡಿಕೆಯಾಗಿ ಬರುತ್ತಾಳೆ ಎಂಬ ಹಾಗೆ ಆಡುವಿರ. ಬರಲಿ ತಂದೆ, ಬರಲಿ. ಆ ಶ್ರೀದೇವಿ ಪದದಾಣೆ, ಸೂರ್ಯ ಚಂದ್ರರಾಣೆ, ನನ್ನ ಪತಿವ್ರತೆಯಾದಂತಹ ನನ್ನ ಗಂಡನ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕಾಗಿ ನಾ ಬಿಡಲಾರೆ ತಂದೆ. ಹೆಚ್ಚೇಕೆ ನನ್ನವರ ಒಂದು ಕೂದಲನ್ನು ಕೊಂಕದ ರೀತಿಯಲ್ಲಿ ನನ್ನ ಪ್ರಾಣ ಇರುವ ತನಕ ನಾಡಿಕೊಂಡು ಬರುತ್ತೇನೆ. ನಿನ್ನ ಪ್ರಾಣ ಇರುವ ತನಕ ಅಂತ ಆಡಿದೆ. ಹೌದು, ಅದೇ ಮೊದಲು ಹೋದ್ರೆ